ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕನ್ನಕ್ಕೆ ಕರ್ನಾಟಕ ನಂಟು. ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರೋಪ. ಯಾರ ಕೈವಾಡ ಅನ್ನೋ ಚರ್ಚೆ ಶುರು. ಕರುನಾಡಿನ ಮತದಾರರೇ ರೆಡಿಯಾಗಿರಿ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಶುರು. ಮನೆ ಮನೆಗೂ ಭೇಟಿ ಕೊಡ್ತಾರೆ ಬಿಎಲ್ಒ ಅಧಿಕಾರಿಗಳು. ಮತದಾರರ ಪರಿಷ್ಕರಣಾ ಪಟ್ಟಿ ತಯಾರಿಗೆ ಸಿದ್ಧತೆ. ಬದಲಾವಣೆ, ಹೊಸಬರ ಸೇರ್ಪಡೆಗೂ ಅವಕಾಶ. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಪ್ರತಿ ಮನೆಯಲ್ಲೂ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಅಗತ್ಯ. ಮನೆ ಬಾಗಿಲು ಮುಚ್ಚಿದ್ರೆ ಅಂಟಿಸ್ತಾರೆ ಕೆಂಪು ಸ್ಟಿಕ್ಕರ್. ಅಧಿಕಾರಿಗಳು ಬಂದಾಗ ಮನೆಯಲ್ಲಿಲ್ಲದೇ ಇದ್ರೆ ಆನ್ಲೈನ್ನಲ್ಲೂ ಅರ್ಜಿಗೆ ಅವಕಾಶ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಹಲ್ಚಲ್. ಕಿಕ್ ಹಿಮ್ ಔಟ್ ಅನ್ನೋ ಹೇಳಿಕೆಗೆ ವಿಜೇಂದ್ರ ಬೇಸರ. ಹೈಕಮಾಂಡ್ ಗಮನಕ್ಕೆ ತರಲು ನಿರ್ಧಾರ. ವಿವಾಹಿತೆಯನ್ನ ಓಡಿಸಿಕೊಂಡು ಹೋದ ಯುವಕ. ರೊಚ್ಚಿಗೆದ್ದ ಮಹಿಳೆ ಕಡೆಯವರಿಂದ ಆತನ ಮನೆ ಧ್ವಂಸ. ಬೆಳಗಾವಿಯ ಭರಮಾನ್ಯಟ್ಟಿ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನರ ಅಟ್ಟಹಾಸ. ನಾಡಬಾಂಬ್ ಸ್ಫೋಟದ ತನಿಖೆ. ನಾಗೇಂದ್ರನದ್ದು ಆತ್ಮಹತ್ಯೆಯ ಕೊಲೆಯ ಅನ್ನೋದೇ ಅನುಮಾನ. ರಮ್ಯಾ ಹೇಳಿಕೆಯಿಂದಲೇ ಹೆಚ್ಚಾಗ್ತಾ ಇದೆ ಡೌಟ್. ಕ್ಯಾಪುರಂನಲ್ಲಿ ಟ್ರಿಪಲ್ ಮರ್ಡರ್. ಪುದುಚೇರಿಯಲ್ಲಿ ಕೊಲೆ ಮಾಡಿದ್ದ ಚಾಕು ನಾಶ. ಅಲ್ಲಿಗೆ ಕರೆದೊಯ್ದು ಸ್ಪಾಟ್ ಮಹಜರು ಸಾಧ್ಯತೆ. ಎದುರು ಮನೆ ಹುಡುಗಿ ಜೊತೆ ಪತಿ ಲವ್ವಿ ಡವಿ. ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಹೆಂಡತಿಯ ಕೊಲೆ. ಬೀದರ್ನ ಧನ್ನೂರ ಠಾಣೆಯಲ್ಲಿ ಪ್ರಕರಣ ದಾಖಲು. ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಿರಂತರ ಮಳೆ. ತುಂಗಾ ನದಿಯ ನೀರಿನ ಪ್ರಮಾಣದಲ್ಲಿ ದಿಢೀರ್ ಏರಿಕೆ. ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ಭದ್ರೆಯ ಅಬ್ಬರಕ್ಕೆ ನದಿಯಲ್ಲಿ ಮುಳುಗಿದ ಜೆಸಿಬಿ. ದಿಢೀರ್ ನೀರು ಏರಿಕೆಯಾಗಿದ್ದರಿಂದ ದಡದಲ್ಲಿ ನಿಂತಿದ್ದ ಜೆಸಿಬಿ ಮುಳುಗಡೆ. ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರದ ಛಾಯೆ. ಮಳೆಗಾಗಿ 101 ಬಿಂದಿಗೆಗಳಿಂದ ದೇವರಿಗೆ ಜಲಾಭಿಷೇಕ. ರೈತರಿಂದ ಮುಂದುವರಿದ ಹರಕೆ ಪೂಜೆ. ಶಾಲಾ ಮಕ್ಕಳನ್ನ ದೇವಸ್ಥಾನಕ್ಕೆ ಕರೆದು ಪ್ರಸಾದ ನೀಡಲಿಲ್ವಾ? 5-6 ದಲಿತ ವಿದ್ಯಾರ್ಥಿಗಳು ಎಂಬ ಕಾರಣಕ್ಕೆ ಹೊರಹಾಕಿದ ಆರೋಪ. ಬೆಳಗಾವಿಯಲ್ಲಿ ದಲಿತ ಸಂಘಟನೆ ಹೋರಾಟ. ಬೆಂಗಳೂರಲ್ಲಿ ನೇಪಾಳಿಗರ ಪುಂಡಾಟ. ಫೋಟೋ ತೆಗೆಯುವ ವೇಳೆ ಅಡ್ಡ ಬಂದಿದ್ದಕ್ಕೆ ಕಿರಿಕ್. ವಿಧಾನಸೌಧ ಎದುರು ಫೈಟಿಂಗ್. 4 ಅರೆಸ್ಟ್. ಧಾರವಾಡ ರೈತರಿಗೆ ಮತ್ತೊಂದು ಸಂಕಷ್ಟ. ಪಂಚಗಂಗಾ ಎಂಬ ಈರುಳ್ಳಿ ಬೀಜದ ಕಂಪನಿಯಿಂದ ವಂಚನೆ. ನಕಲಿ ಬೀಜ ಮೊಳಕೆಯೊಡೆದು ಬಳಿಕ ಒಣಗುತ್ತಾ ಇರುವ ಈರುಳ್ಳಿ. ಕಂಪನಿ ಮೇಲೆ ಕ್ರಮಕ್ಕೆ ಆಗ್ರಹ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ. ಕಿಡಿಗೇಡಿಗಳ ಅಡ್ಡೆಯಾದ ವಿಜಯನಗರದ ಸರ್ಕಾರಿ ಶಾಲೆ. ರಾತ್ರಿಯಾದರೆ ಅನೈತಿಕ ಚಟುವಟಿಕೆ. ಸ್ಥಳೀಯರ ಆಕ್ರೋಶ. ಕೊಪ್ಪಳದಲ್ಲಿ ಕಾರ ಹುಣ್ಣಿಮೆ ಸಂಭ್ರಮ. ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಜನ ಜಾಸ್ತಿ ಇದ್ದಿದ್ರಿಂದ ಪೊಲೀಸರೇ ಪರದಾಟ. ಮೈಸೂರಿನಲ್ಲಿ ನಟ ಪ್ರಭುದೇವ ಸಂಚಾರ. ಮಹದೇಶ್ವರ ದೇವಸ್ಥಾನಕ್ಕೂ ಆಗಮಿಸಿ ವಿಶೇಷ ಪೂಜೆ. ತಮ್ಮ ತೋಟದಲ್ಲಿ ನೆಲದ ಮೇಲೆ ಕುಳಿತು ಊಟ. ಭರದಿಂದ ಸಾಗ್ತಾ ಇದೆ ಟಾಕ್ಸಿಕ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ನಾಯಕಿಯರ ಸ್ಪೆಷಲ್ ವಿಡಿಯೋ ಬಿಡುಗಡೆಗೆ ಚಿತ್ರತಂಡ ಸಜ್ಜು. ಶೀಘ್ರ ಅಭಿಮಾನಿಗಳಿಗೆ ಸಿಗಲಿದೆ ರಸದೌತಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.